7.5 ಲಕ್ಷ ಬೀಳುತ್ತೆ ಶೋರೂಮ್ ರೇಟು. ರಿಜಿಸ್ಟ್ರೇಷನ್ನು ವಿತ್ ನಾವು ಇಂಟರ್ವ್ಯೂ ಎಲ್ಲ ಮಾಡಿಸಿರೋದ್ರಿಂದ ನಮಗೆ ಆನ್ ರೋಡ್ 43 ಲಕ್ಷ ಬಿದ್ದಿದೆ ಸರ್. ಪರ್ ಡೇ 300 ಕಿಲೋಮೀಟರ್ಸು, ಪರ್ ಕಿಲೋಮೀಟರ್ 40 ರೂಪಾಯಿ ಇದೆ ಸರ್. ಅಣ್ಣ ನಮಸ್ತೆ. ನಮಸ್ತೆ, ಹೇಳಿ ಸರ್. ನಿಮ್ಮ ಹೆಸರು ಅಣ್ಣ? ಸರ್ ವೆಂಕಟೇಶ್ ಅಂತ. ಯಾವ ಊರು ಅಣ್ಣ ನಿಮ್ಮದು? ಸ್ವಂತ ಊರು ರಾಮನಗರ. ನೀವು ಎಷ್ಟು ವರ್ಷ ಆಯಿತು ಅಣ್ಣ ಡ್ರೈವಿಂಗ್ ಫೀಲ್ಡಿಗೆ ಬಂದು? ನಾನು ಡ್ರೈವಿಂಗ್ ಫೀಲ್ಡಿಗೆ ಬಂದು 13 ವರ್ಷ ಆಯಿತು ಸರ್. 13 ವರ್ಷ ಆಗಿದೆ. ನೀವು ಹೇಗೆ ಅಣ್ಣ ಡ್ರೈವಿಂಗ್ ಕಲ್ತಿದ್ದು? ಸರ್ ನಾನು ಊರಲ್ಲಿ ಟ್ಯಾಕ್ಟ್ರ್ ಓಡಿಸ್ತಿದ್ದೆ. ನಮ್ಮದೇ ಸ್ವಂತ ಟ್ಯಾಕ್ಟ್ರ್ ಇತ್ತು, ಅದರಿಂದ ನಾನು ಕಲ್ತ್ಕೊಂಡು ಚಾನ್ಸ್ ಕೊಟ್ಟರು ಕಾರ್ ಓಡಿಸು ಅಂತ ಹೇಳಿ, ಹಂಗಾಗಿ ಸಣ್ಣ ಗಾಡಿಯಿಂದ ಸ್ವಲ್ಪ ಬಸ್ ಓಡಿಸ್ಕೊಂಡು ಆಮೇಲೆ ಈ ಥರ ಗಾಡಿ ಬಂದಿದ್ದೀನಿ ಸರ್. ಈಗ ಓಡಿಸ್ತಾ ಇರೋದು ಯಾವ ಗಾಡಿ ಅಣ್ಣ ಈಗ ನೀವು? ಅರ್ಬೇನಿಯಾ ಫೋರ್ಸ್ ಕಂಪ್ನಿ ಸರ್. ಫೋರ್ಸ್ ಕಂಪ್ನಿ. ಈಗ ಅಣ್ಣ ನೀವು ಟೂರಿಸ್ಟ್ ಗಾಡಿಗೆ ಬಂದಮೇಲೆ ಯಾವ್ಯಾವ ರೂಟ್ ಹೋಗಿದ್ದೀರ ಅಣ್ಣ? ಸರ್ ಆಲ್ಮೋಸ್ಟು ಅಯೋಧ್ಯೆ ಗಂಟ ಹೋಗಿದ್ದೀನಿ ಸರ್. ಒಡಿಶಾ, ಜಾರ್ಖಂಡು, ಮಹಾರಾಷ್ಟ್ರ, ಆಲ್ಮೋಸ್ಟ್ ಎಲ್ಲ ಕಡೆ ಹೋಗಿದ್ದೀನಿ. ತಮಿಳ್ನಾಡು, ಕೇರಳ ಮತ್ತು ಗೋವಾ, ಆಂಧ್ರ ಎಲ್ಲ ಹೋಗಿದ್ದೀನಿ. ಎಲ್ಲ ಕಡೆ ಆಲ್ಮೋಸ್ಟ್ ಹೋಗಿದ್ದೀರ. ನಿಮಗೆ ಟೂರಿಸ್ಟಲ್ಲಿ ಹೋಗಬೇಕು ಅಂದರೆ ಖುಷಿ ಕೊಡೋಂಥ ಪ್ಲೇಸ್ ಯಾವುದು? ಸರ್ ನನಗೆ ಜಾಸ್ತಿ ತುಂಬ ಇಷ್ಟ ಆಗೋದಂದರೆ ಊಟಿ. ಊಟಿ ಏನಕ್ಕೆ ಊಟಿ ಆ ಥರ? ನಾನು ಫಸ್ಟ್ ಟೈಮ್ ಹೋದಾಗ, ನನಗೆ ಡ್ರೈವಿಂಗ್ ಕಲಿತಾಗ ನನಗೆ ರೂಟ್ ಮ್ಯಾಪ್ ಹಾಕೋ ಹೋಗ್ತಿದ್ದೆ. ಇವತ್ತು ನಾನು ಫಸ್ಟ್ ಟೈಮು ನಾನು ಫಸ್ಟ್ ಪ್ಲೇಸ್ ನೋಡಿದ್ದೆ ಅದು ಡ್ರೈವಿಂಗ್ ಫೀಲ್ಡ್ ಬಂದಮೇಲೆ. ಮೈಸೂರು ಕೂಡ ನೋಡಿರಲಿಲ್ಲ ನಾನು, ಹಾಗಾಗಿ ನನಗೆ ತುಂಬ ಊಟಿ ಇಷ್ಟ. ಫಸ್ಟ್ ಪ್ಲೇಸ್ ಅದು ನಾನು ಫಸ್ಟ್ ಟೈಮ್ ನೋಡಿದ್ದೆ ಅದು ಡ್ರೈವಿಂಗ್ ಫೀಲ್ಡ್ ಬಂದಮೇಲೆ, ಹಾಗಾಗಿ ತುಂಬ ಊಟಿ ಇಷ್ಟ. ಒಂದು ಅಂದಾಜು ಊಟಿಗೆ ಎಷ್ಟು ಸಲ ಹೋಗಿ ಬಂದಿರ್ಬೋದು ನೀವು? ಸರ್ ಲೆಕ್ಕ ಇಲ್ಲ ಸರ್. ಲೆಕ್ಕನೇ ಇಲ್ಲ ಅಂತ? ಎಷ್ಟು ದಿನ ಆಗ್ಬೋದು ಊಟಿ ಟ್ರಿಪ್ ಮಾಡಬೇಕು ಅಂದರೆ? ಸರ್ 3 ಡೇಸ್. 3 ಡೇಸ್ ಆಗುತ್ತೆ. ಈ ಮಂತಲ್ಲಿ ಜನವರಿಲಿ 2 ಡೇಸ್ ಹೋಗಿ ಬಂದಿದ್ದೆ. 2 ಸರಿ ಹೋಗಿ ಬಂದಿದ್ದೆ ಅಲ್ಲೇ ಜನವರಿನಲ್ಲಿ. ಹಾಂ. ಊಟಿನಲ್ಲಿ ಯಾವ ಪ್ಲೇಸ್ ಸಿಗುತ್ತೆ? ಬೊಟಾನಿಕಲ್ ಗಾರ್ಡನ್ ಇದೆ, ಬೋಟ್ ಹೌಸ್ ಇದೆ, ಕರ್ನಾಟಕ ಗಾರ್ಡನ್ ಇದೆ, ದೊಡ್ಡ ಬೆಟ್ಟ ಇದೆ, ಮತ್ತು ತಿರ್ಗಾ ಪೈಕಾರ ವಾಟರ್ ಫಾಲ್ಸ್ ಇದೆ, ಮತ್ತು ಇನ್ಯಾವುದಿದೆ, ಮತ್ತು ಕೋನೂರಲ್ಲಿ ಡಾಲ್ಫಿನ್ ಹೌಸ್ ಅಂತ ಇದೆ ಸರ್. ಅಲ್ಲಿ ನಮ್ಮ ಗಾಡಿ ಎಲ್ಲ ಹೋಗಲ್ಲ, ಬಟ್ ಜಿಪ್ ಮಾಡ್ಕೊಂಡು ಹೋಗಬೇಕಲ್ಲ, ಲೋಕಲ್ ಗಾಡಿ ಹೋಗ್ತಾರೆ. ನಮ್ಮ ದೊಡ್ಡ ಗಾಡಿಯವರು ಹೋಗಲ್ಲ. ಸ್ವಲ್ಪ ಅರ್ಬನ್ ಎಲ್ಲ ಸ್ವಲ್ಪ ಕಷ್ಟ ಇದೆ, ತುಂಬ ರೋಡ್ ಚಿಕ್ಕದಿದೆ, ಹಾಗಾಗಿ ಸ್ವಲ್ಪ ಕಷ್ಟ ಇದೆ. ಈಗ ನಿಮ್ಮ ಅರ್ಬನ್ ಗಾಡಿ ಒಂದು ರೌಂಡು ಊಟಿ ಹೋಗಬೇಕು ಅಂದರೆ ಎಷ್ಟು ಚಾರ್ಜಸ್ ಮಾಡ್ತೀರಾ? ಸರ್ ಪರ್ ಡೇ 300 ಕಿಲೋಮೀಟರ್ಸು, ಪರ್ ಕಿಲೋಮೀಟರ್ 40 ರೂಪಾಯಿ ಇದೆ ಸರ್. ಪರ್ ಕಿಲೋಮೀಟರ್ 40 ರೂಪಾಯಿ. 40 ರೂಪಾಯಿ ಇದೆ. ಈಗ ಒಂದು ರೌಂಡ್ ಊಟಿಗೆ ಹೋಗಿ ಬಂದರೆ ಎಷ್ಟಾಗುತ್ತೆ? ಅದು 47-50 ಆಗುತ್ತೆ ಸರ್. 50,000 ಬೇಕು 3 ಡೇಸ್ಗೆ. 3 ಡೇಸ್ಗೆ 50 ಆಗುತ್ತೆ. ಈಗ ಬ್ರೋ ನೀವು ಓಡಿಸ್ತಾ ಇರೋ ಗಾಡಿ ಯಾವುದಿತ್ತು? ಅರ್ಬೇನಿಯಾ ಫೋರ್ಸ್ ಕಂಪ್ನಿ. ಫೋರ್ಸ್ ಕಂಪ್ನಿದು. ಎಷ್ಟಾಗುತ್ತೆ ಈ ಗಾಡಿಗೆ ಅವರು? ಸರ್ 37 ಲಕ್ಷ ಆಗುತ್ತೆ. 37.5 ಲಕ್ಷ ಬೀಳುತ್ತೆ ಶೋರೂಮ್ ರೇಟು. ರಿಜಿಸ್ಟ್ರೇಷನ್ನು ವಿತ್ ನಾವು ಇಂಟರ್ವ್ಯೂ ಎಲ್ಲ ಮಾಡಿಸಿರೋದ್ರಿಂದ ನಮಗೆ ಆನ್ ರೋಡ್ 43 ಲಕ್ಷ ಬಿದ್ದಿದೆ ಸರ್ ಟೋಟಲ್ಲು. ಹೌದು. ಏನೇನು ಡೆಕೋರೇಟ್ ಮಾಡಿಸಿದ್ದೀರಾ ಗಾಡೀಲಿ ಬ್ರೋ? ಡ್ಯಾಶ್ ಬೋರ್ಡ್ ಬಂದು ಬ್ಲ್ಯಾಕ್ ಬರುತ್ತೆ, ನಾವು ಪೇಂಟ್ ಮಾಡಿಸಿದ್ವಿ. ವಿತ್ TV ಮಾಡಿಸಿದ್ವಿ, ಸ್ವಲ್ಪ ಲೈಟಿಂಗ್ಸ್ ಮಾಡಿಸಿದ್ವಿ. ಅಂದರೆ ಪುಟ್ರೋಶ್ ಎಲ್ಲ ಮಾಡಿಸಿದ್ವಿ ಸರ್. ಹಾಗಾಗಿ 43 ಲಕ್ಷ ಆನ್ ರೋಡ್ ಬಿದ್ದಿದೆ. ಇದು ಆಲ್ಟ್ರೇಷನ್ ಎಲ್ಲ ಎಲ್ಲಿ ಮಾಡಿಸಿರೋದು ನೀವು? ಸರ್ ಕೇರಳದಲ್ಲಿ ಕೊಚ್ಚಿನ್. ಈಗ ಅಣ್ಣ ಈ ಗಾಡಿ ಮೈಲೇಜ್ ಎಷ್ಟು ಬರ್ತಾ ಇದೆ ನಿಮಗೆ? ಸರ್ 7-8 ಬರುತ್ತೆ. 7-8 ಬರುತ್ತೆ. ಎಷ್ಟು ಲೀಟ್ರ್ ಟ್ಯಾಂಕ್ ಇದೆ ಅಣ್ಣ ಇದರಲ್ಲಿ? ಸರ್ 70 ಲೀಟ್ರ್ ಟ್ಯಾಂಕ್. 70 ಲೀಟ್ರ್ ಟ್ಯಾಂಕು. ಎಕ್ಸಾಂಪಲ್ ತೊಗೊಳ್ಳಿ, ಈಗ ಬೆಂಗಳೂರಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿ ಒಂದು ಲೋಕಲ್ ಮಾಡಿ 10ರಿಂದ ಒಂದು ಡ್ರಾಪ್ ಬಂದಿದ್ದೀನಿ, ಮತ್ತೆ 4 ಪಾಯಿಂಟ್ ಇದೆ ಈಗ, ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ. ಬೆಂಗಳೂರಿಗೆ ಹೋಗ್ಬೋದು. ಈಗ ಒಂದು ಸಲ ಫುಲ್ ಮಾಡಿಸಿದ್ರೆ ಎಷ್ಟು ಅಮೌಂಟ್ ಆಗುತ್ತೆ? 75 ಲೀಟ್ರ್ ಟ್ಯಾಂಕ್ ಅಂದರೆ 6,000 ಅಡಿ ಸರ್. 6,300, 6,500 ಒಳಗೆ ಹಿಡಿಯುತ್ತೆ ಅಣ್ಣ. ಈಗ ಫೋರ್ಸ್ ಮೋಟಾರ್ಸಲ್ಲಿ TT ಗಾಡಿನೂ ಇದೆ ಮತ್ತು ಅರ್ಬನ್ನೂ ಇದೆ. ಆ ಗಾಡಿಗೂ ಈ ಗಾಡಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ಇದು ಬಂದು 16 ಸೀಟ್ರ್ ಕೆಪಾಸಿಟಿ, 16 ಸೀಟ್ ಕೆಪಾಸಿಟಿ. ಅದು ಬಂದು 13 ಸೀಟ್ ಕೆಪಾಸಿಟಿ. ಅಂದರೆ ಇದು ಲೆಂತ್ ಬರುತ್ತೆ, ಅಂದರೆ ಅದು ಇಷ್ಟು ಲೆಂತ್ ಇಲ್ಲ. ಇದು ಅಗಲನೂ ಇದೆ, ಬಟ್ ಲೆಂತು ಇದೆ. ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಅದು ಸ್ವಲ್ಪ ಶೇಕ್, ಅಂದರೆ ಜರ್ಕೋಡೆಲ್ಲ ಆಗುತ್ತೆ. ಇದು ಆ ಥರ ಎಲ್ಲ ಏನಾಗಲ್ಲ, ಕಂಫರ್ಟಬಲ್ ಆಗಿದೆ ಓಡಿಸೋದಕ್ಕೆ. ಕಸ್ಟಮರ್ ಇಸ್ ಗುಡ್. ಕಸ್ಟಮರ್ಗೂ ಕೂಡ ಇದೇ ಬೆನಿಫಿಟ್ ಅನಿಸುತ್ತೆ. ಚೆನ್ನಾಗಿದೆ.
ಈಗ ಅಣ್ಣ ಈ ಥರ ಡಿಸೈನ್ ಎಲ್ಲ ಎಲ್ಲಿ ಮಾಡಿಸಿರೋದು ನೀವು? ಸರ್ ಕೇರಳದ ಕೊಚ್ಚಿನಲ್ಲಿ ಮಾಡಿಸಿರೋದು. ಎಷ್ಟು ಖರ್ಚಾಯ್ತು ಅಣ್ಣ ಈ ಥರ ಡಿಸೈನ್ ಮಾಡಿಸೋದಕ್ಕೆ? ಸರ್ ನನಗೂ ಅಷ್ಟಾಗಿ ಗೊತ್ತಿಲ್ಲ, ನಮ್ಮ ಓನರೇನೋ 2.5 ಅಂತಿದ್ರು. ಹಾಂ, ಇಷ್ಟೆಲ್ಲ ಇದಕ್ಕೆ 2.5 ಲಕ್ಷ ಆಗಿದೆ ಅಂತ. ಲೈಟಿಂಗು ಸೇರಿ ಇನ್ಕ್ಲೂಡಿಂಗ್ ಟಿ ವಿ ಎಲ್ಲ ಇಷ್ಟೆಲ್ಲ ಇಂಟರ್ವ್ಯೂ ಎಲ್ಲ ಮಾಡ್ಸೋಕ್ಕೆ 2.5 ಲಕ್ಷ. 2.5 ಲಕ್ಷ ಖರ್ಚಾಗಿದೆ. ಈ ಥರ ಲೈಟಿಂಗು ಡಿಸೈನ್ ಎಲ್ಲ ನೀವೇ ಸೆಲೆಕ್ಟ್ ಮಾಡಿರೋದು ಅಣ್ಣ, ಹೇಗೆ ಇದೆಲ್ಲ? ಸರ್ ಇದು ನಮ್ಮ ಓನರ್ ಸೆಲೆಕ್ಟ್ ಮಾಡಿರೋದು. ನಿಮ್ಮ ಓನರ್ ಮಾಡಿರೋದು. ಇದು ಟಿ ವಿ ಎಲ್ಲ ಎಲ್ಲಿದೆ ಅಣ್ಣ ಇದರಲ್ಲಿ? ಟಿ ವಿ ಬಂದು ನಿಮಗೆ ಓಪನ್ ಕ್ಲೋಸು ಆತ ಮಾಡಿ. ಹೌದು ಇದು ಅವರೇ ಮಾಡ್ಕೊಡೋದಣ್ಣ ಈ ಥರ? ಹೌದು. ಎಲ್ಲ ಗಾಡೀಲೂ ಹೀಗೆ ಬರುತ್ತಾ ಹೇಗೆ? ಸರ್ ಅವರು ಮಾಡಿಸ್ಕೊಡೋ ಥರ. ಹಾಂ, ನಾವು ಈ ಥರ ಬೇಕು ಅಂತ ಹೇಳಿದ್ರೆ ಈ ಥರ ಮಾಡ್ಕೊಟ್ಟಿದ್ದಾರೆ. ಕೆಲವೊಂದು ಗಾಡೀಲಿ ಹಂಗೆ ಸೈಡಲ್ಲಿ ಇರುತ್ತಲ್ಲ, ಆಗ ಕೇಳಿ. ಸೈಡ್